Hey guys, welcome back to the channel. So finally ಇವತ್ತಿನ ಮೋಸ್ಟ್ ಅವೈಟೆಡ್ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಎಂಟ್ ಕೂಡ ಮುಗ್ದಿದೆ. ಶೋ ಬೇಗನೆ ಮುಗ್ದೋಯ್ತು. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಮಲ್ಗೋಣ ಅಂತ ಮಲ್ಕೊಂಡೆ, ಬಟ್ ಲೇಟಾಗಿ ಎದ್ಬಿಟ್ಟೆ. ಅದಕ್ಕೋಸ್ಕರ ವಿಡಿಯೋ ಚೂರ್ ಲೇಟ್ ಆಯಿತು, ಸ್ವಲ್ಪ ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಶೋ ಅಲ್ಲಿ ಏನೇನಾಯಿತು, ಇಷ್ಟ ಆಯ್ತಾ ಕಷ್ಟ ಆಯ್ತಾ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನನಗೆ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ ಹಾಕ್ಸಿ ಕತೆನ ಮುಗಿಸೋದಕ್ಕೆ ಬರ್ತಾರೆ, ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಅದನ್ನ ಡಾಜ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಲಿಟ್ರಲಿ ಸೂಸೈಡ್ ಡೈವ್ ನೆಲ್ಲದನ್ನು ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಕು. ಇಬ್ರು ಕೂಡ ಸಮಬಲವಾಗಿ ಹೋರಾಡ್ತಾ ಇದ್ರು. ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಕರ್ವ್ ಸ್ಟಾಂಪ್ ನ ಹಾಕ್ತಾರೋ ಅಥವಾ ಫೇಸ್ಗೆ ಕಿಕ್ ಮಾಡ್ತಾರೋ ಗೊತ್ತಾಗೋದಿಲ್ಲ, ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರ ಕಡೆಯಿಂದ ಪೆಡಿಗ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಪೆಡಿಗ್ರಿನ ಕನೆಕ್ಟ್ ಮಾಡಿ ಕರ್ವ್ ಸ್ಟಾಂಪ್ ನ ಕೂಡ ಕನೆಕ್ಟ್ ಮಾಡಿರ್ತಾರೆ, ಬಟ್ ನಮ್ಮ ಪಾಲಿಮಿನ್ ಅವರು ಬಂದು ರೆಫ್ರಿನ ಇಂಟರ್ಫೈರ್ ಮಾಡ್ತಾರೆ. ಅಂಡ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಸೀದಾ ರಿಂಗ್ ಹೊರಗಡೆ ಹೋಗಿ ಸ್ಟೀಲ್ ಚೇರ್ ನ ತಗೋತಾರೆ. ನಮ್ಮ ಪಾಲಿಮಿನ್ ಅವರು ಓಕೆ ಇಲ್ಲಿ ನನ್ನ ಕತೆ ಮುಗೀತು ಅಂತ ಸಿಕ್ಕಾಪಟ್ಟೆ ಗಾಬರಿಯಲ್ಲಿ ಇರ್ತಾರೆ. ಬಟ್ ಅಷ್ಟೊತ್ತಿಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಆ ಒಂದು ಸ್ಟೀಲ್ ಚೇರ್ ಅಲ್ಲಿ ವಿಷನ್ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವ್ರನ್ನ ಅಲ್ಲಿಂದ ಓಡಿಸ್ತಾರೆ ಅಂತ ಹೇಳ್ಬೇಕು. ಇದಾದ್ಮೇಲೆ ರಿಂಗ್ ಮೇಲ್ಗಡೆ ಬಂದ್ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ, ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ಅದನ್ನ ಹಂಗೆ ಪೆಡಿಗ್ರಿ ಆಗಿ ಕನ್ವರ್ಟ್ ಮಾಡ್ತಾರೆ ನಮ್ಮ ಸೆತ್ ರಾಲಿನ್ಸ್ ಅವರು. ಅಂಡ್ ಪೆಡಿಗ್ರಿನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲೆ ಹತ್ತುತ್ತಾರೆ. ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋಣ ಅಂತ ಅವ್ರು ಅಲ್ಲಿಂದ ಜಂಪ್ ಮಾಡ್ತಾರೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ, ಬಟ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಮಿಡ್ ಏರ್ ಅಲ್ಲೇ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಸೋದಿಲ್ಲ ಗಾಯ್ಸ್, ಹಂಗೆ ಹೋಗಿ ಇನ್ನ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಸೆತ್ ರಾಲಿನ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ಬ್ರಾನ್ ಬ್ರೇಕರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಮ್ಯಾಚ್ ಚೆನ್ನಾಗಿತ್ತು ಅಂಡ್ ಮ್ಯಾಚ್ ನ ಫಿನಿಶಿಂಗ್ ಕೂಡ ಡಬ್ಲ್ಯೂ ಅವರು ಚೆನ್ನಾಗಿ ಪ್ಲಾನ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ, ಈ ಒಂದು ಮ್ಯಾಚ್ ಓಕೆ ಅಂತ ಅನಿಸ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಟ್ರಿಕ್ ವಿಲಿಯಂ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ ಅಂಡ್ ತನ್ನ ಚಾಂಪಿಯನ್ಶಿಪ್ ನ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಮಿಸ್ ಅಂಡ್ ಕಿಟ್ ವಿಲ್ಸನ್ ವರ್ಸಸ್ ಡ್ಯಾನ್ ಓಜಿನ್ ಆಗಿ ಅವರ ಮಿಸ್ಟ್ರಿ ಟ್ಯಾಗ್ ಟೀಮ್ ಪಾರ್ಟ್ನರ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ರು ಮಿಸ್ಟ್ರಿ ಟ್ಯಾಗ್ ಟೀಮ್ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ಅಂತ. ಅಂಡ್ ಅದನ್ನ ನಮ್ಮ ಡ್ಯಾನ್ ಓಜಿನ್ ಅವರು ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರು ತನ್ನ ಗಾಡಿಯಲ್ಲಿ ಬರ್ತಾರೆ ಅಂಡ್ ಅವರು ಎಂಟ್ರಿನ ಕೊಡಬೇಕಾದ್ರೆ ಆ ಒಂದು ಮಿಸ್ಟ್ರಿ ಬಾಕ್ಸ್ ಇರುತ್ತಲ್ಲ ಅದನ್ನು ಕೂಡ ತಗೊಂಡು ಬಂದು ಕೆಲವೊಂದಷ್ಟು ಮಂತ್ರಗಳನ್ನ ಹಾಕ್ತಾರೆ. ಅಂಡ್ ಅದರೊಳಗಡೆಯಿಂದ ಮಿನಿ ಡ್ಯಾನ್ ಓಜಿನ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಡ್ಯಾನ್ ಓಜಿನ್ ಅಂಡ್ ಮಿನಿ ಡ್ಯಾನ್ ಓಜಿನ್ ವರ್ಸಸ್ ಕಿಟ್ ವಿಲ್ಸಮ್ ಹಾಗೆ ನಮ್ಮ ಮಿಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಂದು ಟೈಮ್ ಅಲ್ಲಿ ನಮ್ಮ ಮಿನಿ ಡ್ಯಾನ್ ಓಜಿನ್ ಅವರ ಮೇಲೆ ಮಿಸ್ ಅವರು ಸ್ಕಲ್ ಕ್ರಶಿಂಗ್ ಫಿನಾಲೆನೂ ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ಡ್ಯಾನ್ ಓಜಿನ್ ಅವರು ಬಂದು ಕಿಕ್ಔಟ್ ಮಾಡ್ತಾರೆ ಅಂತ ಹೇಳ್ಬೇಕು. ಮಿನಿ ಡ್ಯಾನ್ ಓಜಿನ್ ಅವ್ರನ್ನ ನೋಡಿ ನನಗಂತೂ ಈ ಒಂದು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಯು ಆರ್ ಕರ್ಸ್ ಅಂತ ಹೇಳೋದು, ನಮ್ಮ ಮಿಸ್ ಅವರು ಆ ಒಂದು ಬೆಂಕಿ ಹಾರಿಸೋ ಮಿಷಿನ್ ಇರುತ್ತೆ ಅದನ್ನ ತಗೊಂಡಿರ್ತಾರೆ, ಬಟ್ ಅದಲ್ಲಿ ಅವರಿಗೇನೆ ಹೊಗೆ ಹಾರಿಸ್ಬಿಟ್ಟು ನಮ್ಮ ಕಿಟ್ ವಿಲ್ಸನ್ ಮೇಲೂ ಕೂಡ ಹೊಗೆ ಹಾರಿಸ್ಕೊಬಿಡ್ತಾರೆ ಅಂತ ಹೇಳ್ಬೇಕು. ಆ ಒಂದು ಎಲ್ಲಾ ಮೂಮೆಂಟ್ಗಳು ಕೂಡ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಬಹಳಷ್ಟು ಮಿನಿ ಡ್ಯಾನ್ ಓಜಿನ್ ಗಳನ್ನು ಕೂಡ ಕರ್ಕೊಂಡು ಬಂದ್ಬಿಡ್ತಾರೆ. ನಮ್ಮ ಕಿಟ್ ವಿಲ್ಸನ್ ಅವರು ಮಿನಿ ಡ್ಯಾನ್ ಓಜಿನ್ ಅವ್ರನ್ನ ಕರ್ಕೊಂಡು ಬಂದು ಆ ಒಂದು ಕ್ರೇಟ್ ಒಳಗಡೆ ಮತ್ತೆ ಕೂಡಾಕ್ತಾರೆ, ಬಟ್ ಅದರೊಳಗಡೆಯಿಂದ ಲೈಟ್ ಬಂದು ತುಂಬಾ ಒಂದು 5-6 ಜನ ಮಿನಿ ಡ್ಯಾನ್ ಓಜಿನ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆ ಎಲ್ಲಾ ಮೂಮೆಂಟ್ಸ್ ಗಳು ಕೂಡ ಚೆನ್ನಾಗಿತ್ತು ಅಂಡ್ ಅದರಿಂದ ನಮ್ಮ ಡ್ಯಾನ್ ಓಜಿನ್ ಅವರು ಪಂಪ್ ಕಿಕ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಓವರ್ ಆಲ್ ಗೈಸ್ ನೋಡೋದಕ್ಕೆ ಮಾತ್ರ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಆಸ್ಕಾ ಹಾಗೆ ಯುಎಸ್ಕೆ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಮುಗಿದ್ಮೇಲೆ ಏನ್ ಮಾಡಿದ್ರು ಅಂತಾನೆ ಅರ್ಥ ಆಗೋದಿಲ್ಲ. ಎಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಯುಎಸ್ಕೆ ಹಾಗೆ ಆಸ್ಕಾ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಯುಎಸ್ಕೆ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಆಸ್ಕಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಬಿಡ್ತಾರೆ. ಗೆದ್ದಾದ್ಮೇಲೆ ಇವರಿಬ್ಬರ ನಡುವೆ ರೆಸ್ಪೆಕ್ಟ್ ನೋಡೋದಕ್ಕೆ ಸಿಗುತ್ತೆ, ಬಟ್ ಯುಎಸ್ಕೆ ಅವರು ಆಸ್ಕಾ ಅವರ ಕೈ ಎತ್ತಿ ರೈಸ್ ಮಾಡ್ತಾರೆ ಅಂಡ್ ಆಸ್ಕಾ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಸೊ ಡಬ್ಲ್ಯೂ ಅವರು ಏನಾದ್ರು ಆಸ್ಕಾ ಅವರಿಗೆ ಫೇರ್ವೆಲ್ ನ ಕೊಟ್ರೆ ಈ ಒಂದು ಮ್ಯಾಚ್ ಇಂದ ಅಂತ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಅಂಡ್ ಆಸ್ಕಾ ಅವರ ಲಾಸ್ಟ್ ಮ್ಯಾಚ್ ಇದು ಡಬ್ಲ್ಯೂ ಇಲ್ಲ, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇದನ್ನ ನೋಡಿದವರಿಗೆ ಅನಿಸ್ತಾ ಇದೆ ಆಸ್ಕಾ ಅವರ ಕತೆ ಡಬ್ಲ್ಯೂ ಕಂಪನಿಯಲ್ಲಿ ಮುಗಿತು ಅಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಇವರಿಬ್ಬರು ಸೇರ್ಕೊಂಡು ಒಂದು ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ. ನೋಡ್ಬೇಕು, ಸಂಜೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇನು ಅಪ್ಡೇಟ್ಗಳು ಏನು ಬಂದಿದೆ ಅಂತ. ಅಪ್ಡೇಟ್ಗಳು ಬಂದಿಲ್ಲ ಅಂದ್ರೆ ಅಫ್ಕೋರ್ಸ್ ನಾಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು ಈ ಒಂದು ಮ್ಯಾಚ್ ಮುಗಿದ್ಮೇಲೆ ಇವರು ಮಾಡಿದಂತಹ ರಿಯಾಕ್ಷನ್ ನೋಡಿ. ಇದಾದ್ಮೇಲೆ ನಮಗೆ ಸಿನೆ
ನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ರಿಂಗಿಗೆ ಬಂದು ಮೈಕ್ ನ ತಗೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ನನಗೆ ಈಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಯಾರು ಕೂಡ ಬಂದು ನನ್ನ ಅಲ್ಲಿ ಮುರಿದಾಕೋದಕ್ಕೆ ಈಗ ರೆಡಿ ಇರೋದಿಲ್ಲ. ಅಂಡ್ ನಿಜವಾಗ್ಲೂ ಸ್ವಲ್ಪ ಬೇಜಾರು ಕೂಡ ಇದೆ. ನಾನು ನನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದೆ ಅಂಡ್ ನನ್ನ ಲಾಸ್ಟ್ ಮ್ಯಾಚ್ ಮುಗಿದ್ಮೇಲೆ ಮುಂದೆ ಏನು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಒನ್ ಮೋರ್ ಮ್ಯಾಚ್ ಅಂತ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ಎಸ್ ನಾನು ನನ್ನ ಲಾಸ್ಟ್ ಆ ಒಂದು ಶೋ ಇದೆಯಲ್ಲ ಅಲ್ಲಿ NXT ಸೂಪರ್ ಸ್ಟಾರ್ಸ್ ಗಳಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಕೊಟ್ಟೆ. ಅಂಡ್ ಅದರಿಂದನೇ ಜೋವಾನ್ ಎವಾನ್ಸ್, ಸೋಲ್ ರೂಕಾ ಹಾಗೆ ಒಬಾ ಫೇಮಿ ಅವರು ಕೂಡ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರು ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಓಬಾ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ನಮ್ಮ ಜಾನ್ ಸಿನಾ ಅವರು ಕೂಡ ಅಪ್ರಿಶಿಯೇಟ್ ಮಾಡಿ, ಸೊ ಈಗ ನೆಕ್ಸ್ಟ್ ಏನು, ಸೊ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಅನೌನ್ಸ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಎಸ್ ನಾನು ಈಗ ಎಲ್ಲರಿಗೂ ಕೂಡ ಅವಕಾಶನ ಕೊಡಬೇಕು ಅಂತ ಜಾನ್ ಸಿನಾ ಕ್ಲಾಸಿಕ್ ನ ಅನೌನ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಟೂರ್ನಮೆಂಟು ಇದು ಒಂದು ಶೋ ಅಂತಾನೂ ಕೂಡ ನೀವು ಅನ್ಕೋಬಹುದು. ಇದು 10 ವರ್ಷ 20 ವರ್ಷ 50 ವರ್ಷ ಎಷ್ಟು ವರ್ಷ ಬೇಕಾದ್ರೂ ಆಗ್ಬಹುದು, ಯಾಕಂದ್ರೆ ಸ್ಕೈಗೆ ಯಾವತ್ತೂ ಕೂಡ ಲಿಮಿಟ್ ಇಲ್ಲ. ಎಸ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ನಾನು ನನ್ನ ಹೆಸರಿನ ಒಂದು ಚಾಂಪಿಯನ್ಶಿಪ್ ನ ಕೂಡ ಬಿಡ್ತಾ ಇದ್ದೀನಿ. ಇದಕ್ಕೋಸ್ಕರ ಸೂಪರ್ ಸ್ಟಾರ್ಸ್ ಗಳು ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತಾರೆ, ಬಟ್ ಅವರು ಸೋತ್ರು ಕೂಡ ಚಾಂಪಿಯನ್ ಆಗಬಹುದು. ಯಾಕಂದ್ರೆ ಮೊದಲ ಬಾರಿ WWE ಯೂನಿವರ್ಸ್ ಗಳು ವೋಟ್ ಮಾಡೋದ್ರ ಮುಖಾಂತರ ಇಲ್ಲಿ ಚಾಂಪಿಯನ್ಸ್ ಗಳನ್ನ ಆಯ್ಕೆ ಮಾಡುವಂತಹ ಪದ್ಧತಿನ ನಾನು ತಗೊಂಡು ಬರ್ತಾ ಇದ್ದೀನಿ. ಇದರಿಂದ ಎಲ್ಲರಿಗೂ ಕೂಡ ಖುಷಿ ಸಿಗುತ್ತೆ. ಅಂಡ್ ನಾನು ಈ ಒಂದು ಕಂಪನಿಯಲ್ಲಿ ಲೆಗಸಿನ ಬಿಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಇದನ್ನ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಅಂಡ್ ಮುಖ್ಯವಾಗಿ ಒಬಾ ಫೇಮಿ ಅವರಿಗೆ ನಾನು ಥ್ಯಾಂಕ್ಸ್ ನ ತಿಳಿಸಬೇಕು, ಯಾಕಂದ್ರೆ ಅವರಿಂದನೇ ಇದೆಲ್ಲದೂ ಕೂಡ ಆಗಿದ್ದು ಅಂತ ಒಬಾ ಫೇಮಿ ಅವ್ರಿಗೂ ಕೂಡ ನಮ್ಮ ಜಾನ್ ಸಿನಾ ಅವರು ಥ್ಯಾಂಕ್ಸ್ ನ ತಿಳಿಸಿ ಎಲ್ಲರಿಗೂ ಕೂಡ ಬ್ಯಾಕ್ ಕ್ಲಾಶಿಗೆ ವೆಲ್ಕಮ್ ಮಾಡಿ ಮೈನ್ ಇವೆಂಟ್ ಇನ್ನೇನು ಬರ್ತಾ ಇದೆ ಅದಕ್ಕೆ ನೀವು ರೆಡಿ ಆಗಿ ಅಂತ ಹೇಳ್ತಾರೆ. ಈ ಒಂದು ಪ್ರೋಮೋ ಸೆಗ್ಮೆಂಟ್ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು. ಅಂದ್ರೆ ಜಾನ್ ಸಿನಾ ಅವರ ನೇಮ್ ಅಲ್ಲಿ ಒಂದು ಟೂರ್ನಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ, ಜಾನ್ ಸಿನಾ ಕ್ಲಾಸಿಕ್ ಅಂತ. ಆ ಒಂದು ಕ್ಲಾಸಿಕ್ ಟೂರ್ನಮೆಂಟ್ ಅಲ್ಲಿ ಜಾನ್ ಸಿನಾ ಚಾಂಪಿಯನ್ಶಿಪ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಬಟ್ ಆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಸೋತವ್ರನ್ನ ಫ್ಯಾನ್ಸ್ ಗಳು ಓಟ್ ಹಾಕಿ ಗೆಲ್ಲಿಸಬಹುದಂತೆ ಅಂಡ್ ಅವ್ರನ್ನ ಚಾಂಪಿಯನ್ ಆಗಿ ಮಾಡಬಹುದಂತೆ. ಸೊ ಫ್ಯಾನ್ಸ್ ಗಳ ಕೈಗೆ ಎಲ್ಲ ಅಧಿಕಾರ ಸಿಕ್ಕಿದ್ರೆ ಫ್ಯಾನ್ಸ್ ಗಳಿಗೆ ಒಬ್ಬೊಬ್ರು ಸಿಕ್ಕಾಪಟ್ಟೆ ಫೇವರೇಟ್ ಆಗಿರ್ತಾರೆ, ಅವರೇ ಯಾವಾಗ್ಲೂ ಕೂಡ ಗೆದ್ಕೊಂಡು ಬರ್ತಾರೆ. ನೋಡಬೇಕು ಇದನ್ನ WWE ಅವರು ಯಾವ ರೀತಿ ಡೆಲಿವರ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಇದನ್ನ ಕೇಳೋದಕ್ಕೆ ಸಿಕ್ಕಾಪಟ್ಟೆ ವಿಚಿತ್ರ ಅಂತ ಅನಿಸ್ತಾ ಇತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೋಸ್ಟ್ ಅವೈಟೆಡ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಸುಮೋವನ್ ವೇರ್ವುಲ್ಫ್ ಜೇಕೋಬ್ ಫಾಟೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರ ಮ್ಯಾಚಸ್ ಗಳು ಯಾವ ರೀತಿ ಪ್ರಾರಂಭ ಆಗುತ್ತೋ ಸ್ಲೋ ಫೇಸ್ ಅಲ್ಲಿ, ಅದೇ ರೀತಿ ಈ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಯಿತು. ರೋಮನ್ ರೈನ್ಸ್ ಅವರು ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರು ಆ ಒಂದು ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ ರೋಮನ್ ರೈನ್ಸ್ ಅವರಿಗೆ. ಅಂಡ್ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ನಾಕ್ಔಟ್ ಆದ್ರು ಅಂತ ಅನ್ಕೋತಾ ಇದ್ದೆ, ಬಟ್ ರೆಫ್ರಿ ರೋಮನ್ ರೈನ್ಸ್ ಅವರ ಕೈನ ಎತ್ತಿದಾಗ ಹಂಗೆ ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ಕೈನ ಇಟ್ಕೋತಾರೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿ ಸೂಪರ್ಮ್ಯಾನ್ ಪಂಚಸ್ ಗಳ ಮೇಲೆ ಸೂಪರ್ಮ್ಯಾನ್ ಪಂಚಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಒಂದ್ ಟೈಮ್ ಅಲ್ಲಿ ಜಂಪಿಂಗ್ ಸೂಪರ್ಮ್ಯಾನ್ ಪಂಚ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಮತ್ತೊಮ್ಮೆ ಆ ಒಂದು ಲಾಕ್ ನ ರೋಮನ್ ರೈನ್ಸ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದರಿಂದ ತಪ್ಪಿಸ್ಕೊಳ್ಳೋ ಬರದಲ್ಲಿ ರೋಮನ್ ರೈನ್ಸ್ ಅವರು ರೆಫ್ರಿನೂ ಕೂಡ ಸ್ಯಾಂಡ್ವಿಚ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಬಟ್ ರೆಫ್ರಿ ಈ ಬಾರಿ ಜಾಸ್ತಿ ಏಟ್ ಮಾಡ್ಕೊಳ್ಳೋದಿಲ್ಲ, ಅವನು ಬಿದೋಗೋದಿಲ್ಲ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವರು ಹಂಗೆ ಆ ಒಂದು ಲಾಕ್ ಅಲ್ಲಿ ಕನೆಕ್ಟ್ ಮಾಡ್ಕೋತಾ ಟರ್ನ್ ಬಕಲ್ ಹತ್ರ ಹೋದಾಗ ರೋಮನ್ ರೈನ್ಸ್ ಅವರು ಆ ಇಡೀ ಟರ್ನ್ ಬಕಲ್ ನ ಕಿತ್ಕೊಬಿಡ್ತಾರೆ. ಅಂಡ್ ರೆಫ್ರಿ ಕತ್ತಿಗೂ ಕೂಡ ಕೈ ಹಾಕಿರ್ತಾರೆ. ಅಂಡ್ ಹಂಗೆ ರೋಮನ್ ರೈನ್ಸ್ ಅವರು ಜೇಕೋಬ್ ಫಾಟೋ ಅವರ ಫೇಸ್ ನ ಒಂದು ಟರ್ನ್ ಬಕಲ್ಸ್ ಗೆ ಕನೆಕ್ಟ್ ಮಾಡಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಜೇಕೋಬ್ ಫಾಟೋ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಇದಕ್ಕಿಂತ ಮುಂಚೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡಿರ್ತಾರೆ, ಬಟ್ ಜೇಕೋಬ್ ಫಾಟೋ ಅವರು ಕಿಕ್ಔಟ್ ಮಾಡಿರ್ತಾರೆ. ಅಂಡ್ ಫೈನಲ್ ಆಗಿ ಆ ಒಂದು ಟರ್ನ್ ಬಕಲ್ಲಿಗೆ ಜೇಕೋಬ್ ಫಾಟೋ ಅವರ ಫೇಸ್ ನ ಓಡಿಸಿ ಒಂದು ಸ್ಪಿಯರ್ ನ ಹಾಕಿ ರೋಮನ್ ರೈನ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ರೋಮನ್ ರೈನ್ಸ್ ಅವರು ಗೆದ್ದಾದ್ಮೇಲೆ ರೋಮನ್ ರೈನ್ಸ್ ಅವರಿಗಿಂತ ಮುಂಚೆ ಜೇಕೋಬ್ ಫಾಟೋ ಅವರೇ ಎದ್ದಿರ್ತಾರೆ ಅಂತಾನೆ ಹೇಳ್ಬೇಕು. ಅವರು ಎದ್ದು ಏನು ಮಾಡೋದಿಲ್ಲ, ರೋಮನ್ ರೈನ್ಸ್ ಅವರ ಮೇಲೆ ಇನ್ನೂ ಕೂಡ ಟೋಂಗಾಸ್ ಡೆತ್ ಗ್ರಿಪ್ ನ ಕನೆಕ್ಟ್ ಮಾಡ್ತಾರೆ. ರೋಮನ್ ರೈನ್ಸ್ ಅವರ ಬಾಯಿಂದ ವಾಮಿಟ್ ಕೂಡ ಬರೋದಕ್ಕೆ ಪ್ರಾರಂಭ ಆಗಿರುತ್ತೆ. ಅಂಡ್ ಅಫಿಷಿಯಲ್ಸ್ ಗಳು ರೆಫ್ರೀಸ್ ಗಳು ಬಂದ್ರು ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಆ ಒಂದು ಹೋಲ್ಡ್ ನ ಬಿಡ್ತಾ ಇರೋದಿಲ್ಲ. ಇವನ್ ರೆಫ್ರಿಗೂ ಕೂಡ ಸುಮೋವನ್ ಡಾಪ್ ನ ಕನೆಕ್ಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಹೋಗ್ತೀನಿ ಅಂತ ಹೇಳಿ ಹೋಗಿ ಮತ್ತೊಮ್ಮೆ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಆ ಒಂದು ಡೆತ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು. ನಮ್ಮ ಆಡಮ್ ಪೇರ್ಸ್ ಅವರು ಜೇಕೋಬ್ ಫಾಟೋ ಅವರ ತಲೆ ಜುಟ್ಟಿಟ್ಕೊಂಡು ಎಳಿತಾ ಇರ್ತಾರೆ, ಬಟ್ ಆದ್ರೂ ಕೂಡ ನಮ್ಮ ಜೇಕೋಬ್ ಫಾಟೋ ಅವರು ಬಿಡ್ತಾ ಇರೋದಿಲ್ಲ. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರ ಮೇಲೆ ಕಂಪ್ಲೀಟ್ ಆಗಿ ಸೈಡ್ ಅನ್ನ ತೀರಿಸ್ಕೊಂಡಾದ್ಮೇಲೆ ಆ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡಿ ಜೇಕೋಬ್ ಫಾಟೋ ಅವರು ಇನ್ನೂ ಕೂಡ ನಾನ್ ನಿನ್ ಮುಂದೆ ಮುಗ್ದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಎಂಡಿಂಗ್ ಚೆನ್ನಾಗಿತ್ತು ನನಗೆ.
ನನಗೆ ಇಷ್ಟ ಆಯಿತು. ಆದರೂ ಕೂಡ ಡಬ್ಲ್ಯೂ ಅವರು ಶೋನ ಇನ್ನೂ ಕೂಡ ಅದ್ಭುತವಾಗಿ ಬಿಲ್ಡ್ ಮಾಡ್ಬೋದಾಗಿತ್ತು. ಎಂಡಿಂಗ್ ಅಲ್ಲಿ ನಮ್ಮ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಬಂದಿದ್ರೆ ಅದು ಇನ್ನೂ ಕೂಡ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಓವರ್ ಆಲ್ ರೋಮನ್ ರೈನ್ಸ್ ಹಾಗೆ ಜೇಕೋ ಫಾಟೋ ಅವರ ಫ್ಯೂಡ್ ಇನ್ನೂ ಕೂಡ ಮುಂದುವರಿಯುತ್ತೆ. ನೋಡಬೇಕು ಈ ಒಂದು ಫ್ಯೂಡ್ ಅಲ್ಲಿ ಡಬ್ಲ್ಯೂ ಅವರು ಇನ್ನೂ ಕೂಡ ಏನೇನ ಆಡ್ ಮಾಡ್ತಾರೆ ಅಂತ. ನನಗಂತೂ ಶೋ ಒಂದು ರೀತಿ ಡೀಸೆಂಟ್ ಅಂತ ಅನ್ನಿಸ್ತು. ಅಂಡ್ ಈ ಒಂದು ಶೋಗೆ ನಾನು 4 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಈ ಒಂದು ಶೋ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.